ಒಬಿಸಿ ಸಮುದಾಯಗಳಲ್ಲೂ ಸಹ ಮೀಸಲಾತಿ ನಿಗದಿ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳು ಮುಂದಾಗಬೇಕು ಅಂತ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಅವರು ಆಗ್ರಹಿಸಿದರು. ಪಟ್ಟಣದ ಸ್ವಗೃಹದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮೀಸಲಾತಿ ನಿಗದಿಪಡಿಸಲಾಗಿದೆ. ಆದರೆ ಲೋಕಸಭಾ ಮತ್ತು ವಿಧಾನಸಭೆಗಳ ಚುನಾವಣೆಗಳಲ್ಲಿ ಮೀಸಲಾತಿ ಮತ್ತು ಅಧಿಕಾರದ ಅವಧಿಯನ್ನ ಇತರೆ ದೇಶಗಳಲ್ಲಿರುವಂತೆ ನಿಗದಿಪಡಿಸುವಂತಾಗಬೇಕು ಅಂತ ಹೇಳಿದ್ರು. ಈ ರೀತಿಯ ಮೀಸಲಾತಿಯನ್ನ ಜಾರಿ ಮಾಡಿದರೆ ಎಲ್ಲ ಕೆಳವರ್ಗದ ಸಮುದಾಯಗಳಿಗೆ ರಾಜಕೀಯ ಲಾಭ ದೊರೆಯಲಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಒಬಿಸಿಯಲ್ಲೂ ಮೀಸಲಾತಿ ಜಾರಿ ಮಾಡಿದರೆ ತಳ ಸಮುದಾಯಗಳು ರಾಜಕೀಯ ಲಾಭ ಪಡೆಯುವಂತಾಗುತ್ತದೆ. ರಾಜಕೀಯ ಅಧಿಕಾರವನ್ನ ಒಬ್ಬರಿಗೆ ನಿಗದಿ ಮಾಡದೆ ಎಲ್ಲರಿಗೂ ಕೂಡ ರಾಜಕೀಯ ಅಧಿಕಾರ ನೀಡುವಂತಾದರೆ ಯುವಕರಿಗೂ ಅಧಿಕಾರ ದೊರೆಯಲಿದೆ. ಈ ಬಗ್ಗೆ ಹೆಚ್ಚು ವಿಚಾರವನ್ನು ಸಂಕಿರಣಗಳು ರಾಜ್ಯದಲ್ಲಿ ನಡೆಯಬೇಕಾಗಿದ್ದು, ಈ ನಿರ್ಣಯವು ನನ್ನ ವೈಯಕ್ತಿಕವಾದದ್ದು, ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ರಾಜಕೀಯ ಅಧಿಕಾರ ಅನುಭವಿಸಿದರೂ ಕೂಡ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಅಧಿಕಾರ ಪಡೆಯುವವರು ಅಸಹಾಯಕರಾಗಿರ್ತಾರೆ. ಅದರಿಂದಾಗಿ ರಾಜಕೀಯ ಅಧಿಕಾರವು ಹಂಚಿಕೆಯಾಗಬೇಕು ಅಂತ ತಿಳಿಸಿದ್ರು. ಆ ಸೊಸೈಟಿಗೆ 3 ನಾಮಿನೇಷನ್ ಮಾಡ್ತೀವಿ. ಒಂದು SC ಮಾಡ್ತೀವಿ, ಒಂದು ST ಮಾಡ್ತೀವಿ, ಒಂದು ಅದರ್ಸ್ ಮಾಡ್ತೀವಿ. ಜನರಲ್ 3 ಜನದಲ್ಲಿ ಒಬ್ಬ ಲೇಡಿ ಇರ್ಬೇಕಂತ ಮಾಡಿದೆ. ಆ ನಾಮಿನೇಷನ್ ಮಾಡೋವಾಗ ನೀವು ಯಾವ ಸಮಿತಿಗೆ, ಯಾವ ಊರಿನ ಸಂಸ್ಥೆಗೆ ನೀವು ನಾಮಿನೇಷನ್ ಮಾಡ್ತೀವಿ, ಈ 3 ಜನ ಮಾಡುವಂತ ಕಾಲದಲ್ಲಿ ಆ ಒಳಗಡೆ ಯಾವ ಜಾತಿಯವರು ಇಲ್ಲ ಅಂತವ್ರಿಗೆ ಮಾಡ್ಬೇಕು. ಇವ್ರು 3 ಜನದಲ್ಲಿ ಈಗ ST ಮಾಡ್ಬೇಕು ಅಂತ ಬರ್ದ್ಬಿಟ್ಟಿದೀವಿ ಅಲ್ಲಿ. ಈಗ ಒಳಗಡೆ ಈಗಾಗಲೇ ಒಬ್ಬ ST ಕೂತಿರ್ತಾನೆ, ಇನ್ನೊಬ್ಬ ST ಅವನು ನಾಯಕರನ್ನು ಇರ್ತಾನಲ್ಲಿ, ಇನ್ನೊಬ್ಬ ನಾಯಕರನ್ನು ಒಳಗಡೆ ನಾಮಿನೇಷನ್ ಮಾಡಕ್ಕೆ. ST ನಲ್ಲಿ 3 ಜಾತಿ ಇದ್ದಾವೆ, ಇನ್ನೊಂದು ಬೇರೆ ಕಮ್ಯುನಿಟಿ ಅವರು. ಈಗ SC ಯಾರೋ ಬೆಳಗೈನೋ ಬಲಗೈನೋ ಬೋವಿನೋ ಲಂಬಾಣಿನೋ ಕೂತಿರ್ತಾನೆ. ನೀವು ನಾಮಿನೇಷನ್ ಮಾಡೋವಾಗ ಅಲ್ಲಿ ಇರೋರ್ನ ಬಿಟ್ಟು ಮಾಡಬೇಕು. ಅವಾಗ ಬೇರೆಯವರಿಗೆ ಅವಕಾಶ ಸಿಗುತ್ತಾ ಏನು? ಇದು ನಾನು ರಿಸರ್ವೇಷನ್ ಪಾಲಿಸಿನಲ್ಲಿ ಇನ್ಕ್ಲೂಡ್ ಮಾಡಿರೋದು ಈ ಆಕ್ಟ್. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಅದರದ್ದು ಅನುಭವ ಆದ್ಮೇಲೆ ಗೊತ್ತಾಗ್ತದೆ. ಈ ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ರಿಸರ್ವೇಷನ್ ಅಧ್ಯಕ್ಷ ಉಪಾಧ್ಯಕ್ಷದ ಹೆಂಗಿದೆ, ಅಲ್ಲಿ ಪ್ಯಾಕ್ಸ್ಗೆ ಮತ್ತೆ ಮಿಲ್ಕ್ ಸೊಸೈಟಿಗೂ ರಿಸರ್ವೇಷನ್ ಇಟ್ಟಿದೆ, ಅಧ್ಯಕ್ಷ ಉಪಾಧ್ಯಕ್ಷ. ಅದರಿಂದ ಎಲ್ರಿಗೂ ಅಧಿಕಾರ ಹಂಚಿಕೆ ಆಗ್ತದೆ. ಆ ರೀತಿ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಇದೆ, ಅದರಲ್ಲಿ ಪಾಸು ಆಗಿದೆ, ಈಗ ಜಾರಿನೂ ಇದೆ. ಆ ರೂಲ್ಸ್ ಫ್ರೇಮ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಒಳ ಮೀಸಲಾತಿ ಅಲ್ಲೇ ಜಾರಿ ಆಗಿದೆ ಅಂತ ಆಯ್ತು. ಒಳ ಮೀಸಲಾತಿ ಅಲ್ಲ, ಬೇರೆ ಅದರ್ ಕ್ಯಾಸ್ಟ್ ಕುಣಿಸ್ತೀವಿ ಅಂತ ಅದು ನಾನ್ ಮಾಡಿರೋದು ರಿಸರ್ವೇಷನ್ ಪಾಲಿಸಿನಲ್ಲಿ ಆಕ್ಟ್ ಅಮೆಂಡ್ಮೆಂಟ್ ಅಲ್ಲಿ. ದಟ್ ಈಸ್ ಅದು ಇಡೀ